ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನು ಹೇಳಿದ್ರೆ, ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನೆನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ ಡಿ ಸಿಗಳ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ದೀರಿ ದುಡ್ಡನ್ನ? ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ, ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬೇಕು. ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನು ಹೇಳಿದ್ರೆ, ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನೆನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ ಡಿ ಸಿಗಳ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ದೀರಿ ದುಡ್ಡನ್ನ? ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ, ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬೇಕು. ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನು ಹೇಳಿದ್ರೆ, ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನೆನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ ಡಿ ಸಿಗಳ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ದೀರಿ ದುಡ್ಡನ್ನ? ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ, ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬೇಕು. ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನು ಹೇಳಿದ್ರೆ, ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನೆನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ ಡಿ ಸಿಗಳ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ದೀರಿ ದುಡ್ಡನ್ನ? ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ, ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬೇಕು.